ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನ್ ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಕಂಪ್ಲೀಟ್ ಅಲ್ಲ. ಸೊ ನಾನು 15 ದಿನಕ್ಕೆ ಒಂದ್ಸಲ ಒಂದು ಪೀಲಿಂಗ್ ಸೊಲ್ಯೂಷನ್ ತಗೊಂತಾ ಇದ್ದೀನಿ. ಸೊ ಅಂದ್ರೆ ಸೀರಮ್ ನಾನು ಅಪ್ಲೈ ಮಾಡ್ತೀನಿ. ಈ ಸೀರಮ್ ನೀವು ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರು ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು, ಮತ್ತೆ ಅನಿಮಲ್ ಸ್ಕಿನ್ ಟೋನ್ ಏನಾದ್ರು ಆಗಿತ್ತು, ಪಿಗ್ಮೆಂಟೇಷನ್ ಇತ್ತು, ಓಪನ್ ಪೋರ್ಸ್ ಇತ್ತು, ಡಾರ್ಕ್ ಸ್ಪಾಟ್ಸ್, ಸ್ಕಾರ್ಸ್ ಆಗಿರ್ಬೋದು. ಸೊ ಹೀಗೆ ನಿಮ್ಮ ಫೇಸ್ ಅನಿವನ್ ತರ ರೀತಿ ತುಂಬಾ ಕಡೆನೆ ಇಲ್ದಿರೋ ರೀತಿನಲ್ಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಒಂದು ಪೀಲಿಂಗ್ ಸೊಲ್ಯೂಷನ್ ನೀವು ಕೂಡ ಯೂಸ್ ಮಾಡಬಹುದು. ಸೊ ಇದು ಸೀರಮ್, ಓಕೆನಾ. ಈ ಸೀರಮ್ ಬಗ್ಗೆ ನಾನು ಆಲ್ರೆಡಿ ಒಂದು ಸ್ವಲ್ಪ ದಿನದ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಸೊ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಸೊ ಆ ವಿಡಿಯೋನ ಒಮ್ಮೆ ಚೆಕ್ ಮಾಡಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಅಂಡ್ ಈ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಸ್ವಲ್ಪ ಹೇಳ್ತೇನೆ. ಸೊ ಆ ವಿಡಿಯೋ ಮಾಡಿದಾಗ ನಂಗೆ ಈ ಒಂದು ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಯ್ತು. ಸೊ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಾದ್ರೆ ಸೊ ತುಂಬಾ ಚೆನ್ನಾಗಂತ ಅನಿಸ್ತು. ಸೊ ಇದು ಎಲ್ಲಾ ಸ್ಕಿನ್ ಟೈಪ್ ವರ್ಗೂ ಕೂಡ ಸೂಟ್ ಆಗುತ್ತೆ. ಸೊ ಹಾಗಾಗಿ ನಾನ್ ತರಿಸ್ಕೊಂಡಿದ್ದೀನಿ. ಸೊ ಯಾವ್ದು ಅಂತ ಹೇಳಿದ್ರೆ ಪ್ಲಿಟ್ಸ್ ಪೊಮೊಗ್ರನೇಟ್ ಪೀಲಿಂಗ್ ಸೊಲ್ಯೂಷನ್ ಅಂತ ಹೇಳಿ ಸೈಡ್ ಅಲ್ಲಿ ನಿಮಗೆ ವಿಡಿಯೋ ಕೂಡ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇದರಲ್ಲಿ 25% AHA ಇದೆ, ಮತ್ತೆ 2% BHA ಮತ್ತೆ 5% PHA ಇದೆ. ಓಕೆನಾ. ಸೊ ಮೂರು ಕೂಡ ಇದೆ. ಸೊ ಸ್ಕಿನ್ ಎಕ್ಸ್ಫೋಲಿಯೇಟ್ ಮಾಡ್ಲಿಕ್ಕೆ ತುಂಬಾನೇ ಇದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇದು ಪೊಮೊಗ್ರನೇಟ್, ಓಕೆನಾ. ಅಂದ್ರೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಪೊಮೊಗ್ರನೇಟ್ ಇದೆ. ಸೊ ಪೊಮೊಗ್ರನೇಟ್ ಏನಂತ ಹೇಳಿದ್ರೆ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಕೂಡ ರಿಮೂವ್ ಮಾಡುತ್ತೆ, ಟ್ಯಾನ್ ರಿಮೂವ್ ಮಾಡುತ್ತೆ, ಸ್ಕಿನ್ ಗ್ಲೋಯಿಂಗ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇದರಲ್ಲಿ ಅಂದ್ರೆ ಈಗ AHA ಅಂತ ಹೇಳ್ದಲ್ಲ, ಸೊ ಅದರಲ್ಲಿ 20% ಲ್ಯಾಕ್ಟಿಕ್ ಆಸಿಡ್ ಇದೆ, ಮತ್ತೆ 5% ಗ್ಲೈಕೋಲಿಕ್ ಆಸಿಡ್ ಇದೆ. BHA ಮತ್ತೆ PHA ಅಲ್ಲಿ 2% ಸ್ಯಾಲಿಸಿಲಿಕ್ ಆಸಿಡ್ ಕೊಟ್ಟಿದ್ದಾರೆ. ಅಪ್ ಟು ನಿಮಗೆ 50% ಅಷ್ಟು ಸನ್ ಡ್ಯಾಮೇಜಸ್ ಏನಾದ್ರು ಆಗಿತ್ತು ನಿಮ್ಮ ಫೇಸ್ ಗೆ ಅಂತ ಹೇಳಿದ್ರೆ ಸೊ ಅದನ್ನ ಇದು ಕ್ಲಿಯರ್ ಮಾಡುತ್ತೆ. ಬಿಕಾಸ್ ಇದರಲ್ಲಿ PHA ಮತ್ತೆ BHA ಇರೋದ್ರಿಂದ. ಅಂಡ್ ನೆಕ್ಸ್ಟ್ ಪೊಮೊಗ್ರನೇಟ್ ಇರೋದ್ರಿಂದ ಇದೊಂದು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಸೊ ಸ್ಕಿನ್ ತುಂಬಾ ಸಾಫ್ಟ್ ಆಗಿ ಮಾಯಿಶ್ಚರ್ಡ್ ಆಗಿ ಮಾಡುತ್ತೆ. ಅಂಡ್ ಆಲ್ಸೋ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ. ಸೊ ನಾನು ಈಗಲೇ ಹೇಳ್ತಾ ಇದ್ದೀನಿ, ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಅಲ್ವಾ. ಸೊ ಹಾಗಾಗಿ ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ಅದರಿಂದ ನಂಗೆ ಆ ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ಕೊಂಡಾಗ ನಂಗೂ ಕೂಡ ಈ ಒಂದು ಪ್ರಾಡಕ್ಟ್ ಬಗ್ಗೆ ತುಂಬಾನೇ ಇಷ್ಟ ಆಯ್ತು. ಸೊ ನಾನು ಕೂಡ 1 ತಿಂಗಳು ಯೂಸ್ ಮಾಡಿದ್ದೀನಿ. ಸೊ ನಂಗೆ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಈ ಒಂದು ಪ್ರಾಡಕ್ಟ್ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಸೊ ಈಗ ನೀವು ಪಾರ್ಲರ್ಗೆ ಹೋಗ್ಬಿಟ್ಟು ಏನಾದ್ರು ನಾಳೆ ಫಂಕ್ಷನ್ ಇದೆ ಅಂತ ಹೇಳಿ 2 ಡೇಸ್ ಅಥವಾ 1 ಡೇ ಬಿಫೋರ್ ಹೋಗಿ ನೀವು ಸ್ಕಿನ್ಗೆಲ್ಲ ಸ್ವಲ್ಪ ಗ್ಲೋಯಿಂಗ್ ಬೇಕು ಅಂತ ಹೇಳಿ ಡಿ ಟ್ಯಾನ್ ಮಾಡಿಸ್ಕೊಂತೀರಾ ಅಥವಾ ಫೇಶಿಯಲ್ ಎಲ್ಲ ಮಾಡಿಸ್ಕೊಂತಿರ್ತೀರಲ್ವಾ. ಸೊ ಅದ್ರ ಬದಲು ನೀವು ನಿಮ್ ಮನೇಲೆ ಇದು ನಿಮಗೆ ಒಂದ್ ರೀತಿ ಫೇಶಿಯಲ್ ತರ ವರ್ಕ್ ಮಾಡತ್ತೆ ಅಂತಾನೆ ಹೇಳ್ಬೋದು. ಈಗ ನಾಳೆ ಫಂಕ್ಷನ್ ಇದೆ ಅಂತ ಹೇಳಿದ್ರೆ ನೀವು ಇವತ್ತು ಈ ಒಂದು ಸೀರಮ್ ಅರ್ಜೆಂಟ್ ಆಗಿ ನೀವೇನೋ ಒಂದು ಫೇಶಿಯಲ್ ಮಾಡ್ಕೋಬೇಕು, ಸೊ ಇವತ್ತೇ ಫಂಕ್ಷನ್ ಇದೆ ಅಂತ ಹೇಳಿದ್ರೆ ಈ ಒಂದು ಪೀಲಿಂಗ್ ಸೊಲ್ಯೂಷನ್, ಈ ಒಂದು ಸೀರಮ್ ನೀವು ಅಪ್ಲೈ ಮಾಡಬಹುದು. ಸೊ ಜಸ್ಟ್ ನೀವು 10 ಮಿನಿಟ್ಸ್ ಅಷ್ಟೇ ಅಪ್ಲೈ ಮಾಡ್ಬೇಕಾಗತ್ತೆ, ಓಕೆನಾ. 10 ಮಿನಿಟ್ಸ್ ಆದ್ಮೇಲೆ ಇಮಿಡಿಯೇಟ್ ಆಗಿ ವಾಶ್ ಮಾಡ್ಬೇಕಾಗತ್ತೆ. ಸೊ ವಾಶ್ ಮಾಡಾದ್ಮೇಲೆ ನಿಮ್ಮ ಸ್ಕಿನ್ ಒಂದ್ ರೀತಿ ಸ್ವಲ್ಪ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸೊ ಫಸ್ಟ್ ಯೂಸ್ ಅಲ್ಲಿ ನಿಮ್ಗೆ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ. ಈ ಒಂದು ಸೀರಮ್ ನೀವು 15 ದಿನಕ್ಕೆ ಒಂದ್ಸಲ ಮಾತ್ರ ಯೂಸ್ ಮಾಡ್ಬೇಕು, ಎವ್ರಿ ಡೇ ಯೂಸ್ ಮಾಡೋ ಹಾಗಿಲ್ಲ, ಓಕೆನಾ. ಸೊ ಬಿಕಾಸ್ ಇದು ಪೀಲಿಂಗ್ ಸೊಲ್ಯೂಷನ್, ಓಕೆನಾ. ಸೊ ನೀವೇನ್ ಸ್ಕಿನ್ ಕೇರ್ ರೂಟೀನ್ ಮಾಡ್ತಿರ್ತೀರಲ್ಲ, ಸೊ ಅದ್ರ ಜೊತೆಗೆ ಇದು ಕೂಡ ನೀವು ಆರ್ಡರ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಈಗ ಫೇಶಿಯಲ್ ಈಗ ಜಾಸ್ತಿ 500, 600, 1000 ಸೊ ಈ ರೀತಿನಲ್ಲೆಲ್ಲ ನೀವು ಅಮೌಂಟ್ ನ ಅಲ್ಲೆಲ್ಲ ಖರ್ಚು ಮಾಡೋ ಬದಲು ಜಸ್ಟ್ ಈ ಒಂದು ಸೀರಮ್ ನೀವು ತಗೊಂಡ್ರೆ ಸಾಕು. ನಿಮ್ ಮನೇಲೆ 15 ದಿನಕ್ಕೆ ಒಂದ್ಸಲ ನೀವು ಫೇಶಿಯಲ್ ಮಾಡ್ಕೋಬಹುದು. ಆ ರೀತಿನಲ್ಲಿ ಇದು ವರ್ಕ್ ಆಗುತ್ತೆ. ನಾನು ಆಗ ಹೇಳ್ದಾಗೆ ನಾನು ಕೂಡ ಈ ಒಂದು ಸೀರಮ್ 1.5 ಮಂತ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಸೊ ನಾನು ಆಲ್ಮೋಸ್ಟ್ ಒಂದು 3 ಟೈಮ್ಸ್ ಅಥವಾ 4 ಟೈಮ್ಸ್ ಯೂಸ್ ಮಾಡಿದ್ದೀನಿ. ಸೊ 15 ದಿನಕ್ಕೆ ಒಂದ್ಸಲ ಯೂಸ್ ಮಾಡ್ತಿರೋಂಥದ್ದು. ಸೊ ಇವತ್ತು ನಾನು ಯೂಸ್ ಮಾಡ್ಬೇಕು. ಸೊ ಅದಕ್ಕಿಂತ ಮುಂಚೆ ನಿಮ್ ಜೊತೆ ಕೂಡ ಶೇರ್ ಮಾಡೋಣ. ಸೊ ನಾನು ಯೂಸ್ ಮಾಡ್ತಿದ್ದೀನಲ್ವಾ, ನಿಮ್ಗೂ ತೋರ್ಸೋಣ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇರೋಂಥದ್ದು. ಸೊ ನೋಡಿ, ಪ್ಯಾಕೇಜಿಂಗ್ ಈ ರೀತಿನಲ್ಲಿ ಬರುತ್ತೆ, ಓಕೆನಾ. ಸೊ ಫುಲ್ ಒಂದು ಪೊಮೊಗ್ರನೇಟ್ ತರನೇ ಫೀಲ್ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಇದು ಬಾಟಲ್ ನಿಮ್ಗೆ 30 ml ಬರುತ್ತೆ ಫ್ರೆಂಡ್ಸ್, ಓಕೆನಾ. ಒನ್ಸ್ ಟೈಮ್ ತಗೊಂಡ್ರೆ ಸಾಕು, ಒಂದು 6 ಮಂತ್ ವರೆಗೂ ಕೂಡ ನೀವು ಯೂಸ್ ಮಾಡಬಹುದು. ಬಿಕಾಸ್ ನೀವು ಮಂತ್ಲಿ 2 ಟೈಮ್ಸ್ ಅಷ್ಟೇ ಯೂಸ್ ಮಾಡೋದಲ್ಲ, ಒಂದು 6 ಮಂತ್ ಎಬೋನೇ ಕೂಡ ನಿಮ್ಗೆ ಬರುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಅಂಡ್ ಇವಾಗ ಇದನ್ನ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳಿ ಈಗ ನೋಡೋಣ. ಸೊ ಈ ಒಂದು ಸಿರಮ್ ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವು ಫೇಸ್ ನೀಟ್ ಆಗಿ ಕ್ಲೀನ್ ಮಾಡ್ಕೊಂಡು ವಾಶ್ ಮಾಡ್ಕೋಬೇಕು, ಓಕೆನಾ. ಸಪೋಸ್ ನೀವೀಗ ಏನಾದ್ರು ಮೇಕಪ್ ಮಾಡ್ಕೊಂಡಿದ್ದೀರಾ ಅಥವಾ ನೀವು ಫೇಸ್ ಕ್ಲೀನ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೊ ಫಸ್ಟ್ ನೀವು ನೀಟಾಗಿ ಎಲ್ಲದೂ ಕೂಡ ರಿಮೂವ್ ಮಾಡಿ ನಿಮ್ಮ ಸ್ಕಿನ್ ಗೆ ಸೂಟಬಲ್ ಇರುವಂತ ಫೇಸ್ ವಾಶ್ ಅಲ್ಲಿ ಫೇಸ್ ಎಲ್ಲದೂ ಕೂಡ ಕ್ಲೀನ್ ಮಾಡ್ಕೋಬೇಕು. ಸೊ ನನಗೆ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ಆಮೇಲೆ ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ತೀನಿ, ಓಕೆನಾ. ಫ್ರೆಂಡ್ಸ್, ನಾನೀಗ ಫೇಸ್ ವಾಶ್ ಮಾಡ್ಕೊ ಬಂದಿದ್ದೀನಿ. ಸೊ ಏನು ಕೂಡ ಫೇಸ್ ಅಲ್ಲಿ ಇರಬಾರ್ದು, ನೀಟಾಗಿ ಜೆಂಟಲ್ ಆಗಿ ನೀವು ಮಸಾಜ್ ಮಾಡಿ ಫೇಸ್ ವಾಶ್ ಮಾಡ್ಕೋಬೇಕು, ಅಂದ್ರೆ ಕ್ಲೀನ್ ಮಾಡ್ಕೋಬೇಕು. ಸೊ ನಾರ್ಮಲ್ ತಣ್ಣೀರಲ್ಲೇ ಫೇಸ್ ಕ್ಲೀನ್ ಮಾಡ್ಕೋಬೇಕು, ಓಕೆನಾ. ಸೊ ಈಗ ನೋಡಿ, ಏನು ಕೂಡ ಇಲ್ಲ, ಫುಲ್ ಕ್ಲಿಯರ್ ಆಗಿದೆ. ಸೊ ಫುಲ್ ಕ್ಲಿಯರ್ ಆದ್ಮೇಲೆ ನೀವು ಈ ಒಂದು ಎಕ್ಸ್ಪೋಲ್ಯೂಷನ್ ನೀವು ನಿಮ್ಮ ಸ್ಕಿನ್ ಅಪ್ಲೈ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸೊ ಸೈಡ್ ಎಫೆಕ್ಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ನಾನು ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಈಗ ಓಪನ್ ಮಾಡ್ತಿದ್ದೀನಿ ನೋಡಿ. ಸೊ ಇದು ಬಂದು ನಿಮಗೆ ಒಂದು ರೀತಿ ಜೆಲ್ಲಿ ಫಾರ್ಮ್ ಅಲ್ಲಿ ಸಿಗುತ್ತೆ, ಓಕೆನಾ. ನೋಡಿ ಟೆಕ್ಸ್ಚರ್, ಸೊ ನೋಡಿ ಟೆಕ್ಸ್ಚರ್ ಈ ರೀತಿ ನಾನು ಬರುತ್ತೆ. ಸೈಡ್ ಅಲ್ಲಿ ವಿಡಿಯೋ ಕೂಡ ತೋರಿಸ್ತೀನಿ. ಸೊ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು, ಜೆಲ್ಲಿ ಫಾರ್ಮ್ ಅಲ್ಲಿ ಇರುತ್ತೆ.
ಸೊ ನೀವು ಇದನ್ನ ಒಂದ್ ರೀತಿ ಹಿಂಗ ಸೊ ಫಸ್ಟ್ ನೀವು ಈ ರೀತಿ ಹಿಂಗ್ ಪ್ರೆಸ್ ಮಾಡಿ ಸಾಕು, ಫುಲ್ ಬರುತ್ತೆ. ಓಕೆನಾ. ಅಂಡ್ ಡ್ರಾಪ್ ನೀವು ಈ ರೀತಿ ಸೊ ಫೋರ್ ಹೆಡ್ ಮೇಲೆ 1 ಡ್ರಾಪ್ ಚೀಕ್ಸ್ ಮೇಲೆ, 1 ಡ್ರಾಪ್ ಚೀಕ್ಸ್ ಮೇಲೆ ಅಂಡ್ ಆಲ್ಸೋ ಇಲ್ಲಿ ಚಿನ್ ಮೇಲೆ. ಅಂಡ್ ಆಲ್ಸೋ ಚಿನ್ ಮೇಲೆ. ಸೊ ಇಷ್ಟೇ 4 ಡ್ರಾಪ್ ಅಷ್ಟನ್ನೇ ಹಾಕೋಬೇಕು, ಜಾಸ್ತಿ ಇಲ್ಲ. ಸೊ ಇದನ್ನ ನೀವು ನೀಟಾಗಿ ಈ ರೀತಿನಲ್ಲಿ ಜೆಂಟಲ್ ಆಗಿ ಮಸಾಜ್ ಮಾಡಿ ಅಷ್ಟೇ. ಓಕೆನಾ. ಸೊ ಕಣ್ಣಿನ ಕೆಳಗಡೆ ಅಪ್ಲೈ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಓವರ್ ಆಲ್ ನಿಮ್ಮ ಈಗ ನೋಸ್ ಸೈಡ್ ಅಲ್ಲಿ ಆಗಿರ್ಬೋದು ಎಲ್ಲಾ ಕಡೆನೂ ನೀವು ಈ ರೀತಿ ನೀಟಾಗಿ ತುಂಬಾ ಜೋರ ಮಸಾಜ್ ಕೂಡ ಮಾಡಬಾರ್ದು, ಜಸ್ಟ್ ಈ ರೀತಿ ಸ್ಪ್ರೆಡ್ ಮಾಡಿ ಅಷ್ಟೇ. ಐ ಸೈಡ್ ಎಲ್ಲ ನೀವು ಅವಾಯ್ಡ್ ಮಾಡಿ, ನೋಸ್ ಸೈಡ್ ಕೂಡ ನೀವು ಅಪ್ಲೈ ಮಾಡಬಹುದು, ಏನ್ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದು ಜೆಲ್ಲಿ ಫಾರ್ಮ್ ಅಲ್ಲಿ ಇರೋದ್ರಿಂದ ಸೊ ತುಂಬಾ ಚೆನ್ನಾಗಿ ನಿಮ್ಗೆ ಫೀಲ್ ಕೊಡುತ್ತೆ, ಬೇಗನೆ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಾನು 2 ಫಿಂಗರ್ ಅಲ್ಲಿ ನೀಟಾಗಿ ಬ್ಲೆಂಡ್ ಮಾಡಿದೀನಿ. ಆಮೇಲೆ ಉಳಿದಿರೋದೆಲ್ಲ ಈ ರೀತಿ ನೆಕ್ಕಿಗೆಲ್ಲ ಅಪ್ಲೈ ಮಾಡಿ. ಓಕೆನಾ. ಸೊ ನೆಕ್ ಆಲ್ಸೋ ತುಂಬಾ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ನೆಕ್ಗೆ ತುಂಬಾ ಜನ ಏನು ಅಪ್ಲೈ ಮಾಡೋದಿಲ್ಲ, ಸೊ ಫೇಸ್ ವೈಟ್ ಇದ್ದು ನೆಕ್ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ. ಸೊ ಆ ರೀತಿ ಮಾಡಬಾರ್ದು. ಇಷ್ಟೇ 3 to 4 ಡ್ರಾಪ್ಸ್ ಅಷ್ಟೇ ನೀವು ಹಾಕೋಬೇಕು. ಮೋರ್ ದನ್ ನೀವು ಜಾಸ್ತಿ ಅಪ್ಲೈ ಮಾಡಬಾರ್ದು. ಓಕೆನಾ. ಇದನ್ನ ನೀವು 10 ಮಿನಿಟ್ಸ್ ವರೆಗೂ ಕೂಡ ಹಾಗೇನೆ ಬಿಡಬೇಕು. ಅಂಡ್ ಮೋರ್ ದನ್ 10 ಮಿನಿಟ್ಸ್ ವರೆಗೂ ಕೂಡ ನಿಮ್ಮ ಫೇಸ್ ನೀವು ಹಿಡ್ಕೊಳ್ಳೋ ಆಗಿಲ್ಲ. ಜಸ್ಟ್ 10 ಮಿನಿಟ್ಸ್ ಅಷ್ಟೇ ನೀವು ಈ ಒಂದು ಸೀರಮ್ ನಿಮ್ಮ ಫೇಸ್ ಅಲ್ಲಿ ಇರಬೇಕು. ಫ್ರೆಂಡ್ಸ್, ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ಬರ್ನಿಂಗ್ ಅಂತ ಅನಿಸ್ತಾ ಇರುತ್ತೆ, ಸ್ವಲ್ಪ ಉರಿಯುತ್ತೆ, ಸ್ವಲ್ಪ ಇರಿಟೇಷನ್ ತರ ಆಗ್ತಿರತ್ತೆ. ಬಟ್ ಅದೇನು ಅಂತ ಹೇಳಿದ್ರೆ ಡೆಡ್ ಸ್ಕಿನ್ ಸೆಲ್ಸ್ ಇರುತ್ತಲ್ಲ, ಸೊ ಅದನ್ನ ಅದು ತೆಗಿಲಿಕ್ಕೆ ಅದ್ರ ಜೊತೆಗೆ ಇದು ಫೈಟ್ ಮಾಡ್ತಾ ಇರತ್ತೆ. ಓಕೆನಾ. ಸೊ ಅದ್ ಬಿಟ್ಟು ಬೇರೆ ಏನು ನಿಮ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ವಾಶ್ ಮಾಡ್ಕೊಂಡಾಗ ನಿಮ್ಮ ಸ್ಕಿನ್ ತುಂಬಾನೇ ಮಾಯಿಶ್ಚರ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ವಲ್ಪ ಬರ್ನಿಂಗ್ ಅಂತ ಅನ್ಸುತ್ತೆ, ಮತ್ತೆ ಸ್ವಲ್ಪ ಈಗ ನೀವೇ ತರ ಮಾಡ್ಕೊಂಡ್ರಿ, ಸೊ ನೀವೇ ಸ್ವಲ್ಪ ಉಫ್ ಮಾಡ್ಕೊಂಡ್ರು ಕೂಡ ಸ್ವಲ್ಪ ನಿಮಗೆ ಬಿಸಿ ಫೀಲ್ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಒಳಗಡೆ ಜೆಂಟಲ್ ಆಗಿ ಅದು ಎಕ್ಸ್ಪೋಲ್ಯೂಷನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ 10 ಮಿನಿಟ್ಸ್ ವರೆಗೂ ಕೂಡ ನೀವು ಫೇಸ್ ಅಲ್ಲಿ ಹಾಗೇನೆ ಇಟ್ಕೋಬೇಕು. ಸೊ ಈಗ 10 ಮಿನಿಟ್ಸ್ ಆದ್ಮೇಲೆ ನೀವು ಫುಲ್ ನಾರ್ಮಲ್ ತಣ್ಣೀರಲ್ಲಿ ವಾಶ್ ಮಾಡ್ಕೋಬೇಕು ನಿಮ್ಮ ಫೇಸ್ ನ. 10 ಮಿನಿಟ್ಸ್ ಬಿಟ್ಟು ನಿಮ್ ಜೊತೆ ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, 10 ಮಿನಿಟ್ಸ್ ಆಗಿದೆ. ಸೊ 10 ಮಿನಿಟ್ಸ್ ಆದ್ಮೇಲೆ ನಾನು ವಾಶ್ ಮಾಡ್ಬೇಕು ಅಂತ ಹೇಳ್ದಲ್ವಾ. ಸೊ ಈಗ 10 ಮಿನಿಟ್ಸ್ ಆಗಿದೆ, ನಾನು ಈಗ ಫೇಸ್ ವಾಶ್ ಮಾಡ್ಕೊ ಬರ್ತೀನಿ. ಫೇಸ್ ಕ್ಲೀನ್ ಮಾಡ್ಬೇಕಾದ್ರೆ ಯಾವ್ದೇ ರೀತಿ ಫೇಸ್ ವಾಶ್, ಸೋಪ್ ಏನು ಕೂಡ ನೀವು ಯೂಸ್ ಮಾಡೋ ಹಾಗಿಲ್ಲ. ನಾರ್ಮಲ್ ತಣ್ಣೀರಲ್ಲಿ ನಿಮ್ಮ ಫೇಸ್ ಕ್ಲೀನ್ ಮಾಡ್ಕೋಬೇಕು. ಓಕೆನಾ. ಸೊ ಫೇಸ್ ವಾಶ್ ಎಲ್ಲ ಯೂಸ್ ಮಾಡೋದ್ರಿ ಅಂತ ಹೇಳಿದ್ರೆ ನಿಮ್ಗೆ ಗ್ಲೋಯಿಂಗ್ ಸ್ಕಿನ್ ಬರೋದಿಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ನೀವು ಯಾವ್ದೇ ರೀತಿ ಫೇಸ್ ವಾಶ್ ಏನು ಕೂಡ ಯೂಸ್ ಮಾಡಬೇಡಿ. ಓಕೆನಾ. ಸೊ ನಾರ್ಮಲ್ ತಣ್ಣೀರಲ್ಲೇ ವಾಶ್ ಮಾಡ್ಬೇಕು. ಸೊ ಈಗ ವಾಶ್ ಮಾಡ್ಕೊಂಡು ನಿಮ್ ಜೊತೆ ಸಿಗ್ತೀನಿ. ನಾನೀಗ ಫೇಸ್ ಅದು ಕೂಡ ಕ್ಲೀನ್ ಮಾಡ್ಕೊಂಡು ಅಂಡ್ ಮಾಯಿಶ್ಚರೈಸರ್ ಕೂಡ ಅಪ್ಲೈ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇಮಿಡಿಯೇಟ್ ನೀವು ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಆದ್ಮೇಲೆ ನಿಮ್ಮ ಸ್ಕಿನ್ ಟೈಪ್ ಗೆ ಸೂಟಬಲ್ ಇರುವಂತ ನೀವು ಮಾಯಿಶ್ಚರೈಸರ್ ನ ಅಪ್ಲೈ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸ್ಕಿನ್ ನಿಮ್ಗೆ ಒಂದ್ ರೀತಿ ಸಾಫ್ಟ್ನೆಸ್ ಇನ್ನು ಎಕ್ಸ್ಟ್ರಾ ಬರೋದಿಲ್ಲ. ಸೊ ಮಾಯಿಶ್ಚರೈಸರ್ ಅಂತೂ ಮಿಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಓಕೆನಾ. ಈ ರೀತಿನಲ್ಲಿ ನೀವು ಈ ಒಂದು ಎಕ್ಸ್ಪೋಲಿಯೇಷನ್ ನೀವು ನಿಮ್ಮ ಸ್ಕಿನ್ ಗೆ ನೀವು ಅಪ್ಲೈ ಮಾಡಬಹುದು ಈ ಒಂದು ಸೀರಮ್ ನ. ಸೊ ಈಗಲೇ ನೀವೇ ನೋಡ್ತಿದ್ರೆ ನೋಡಿ ಎಷ್ಟು ಸ್ಕಿನ್ ಅಲ್ಲಿ ಒಂದ್ ರೀತಿ ಗ್ಲಾಸ್ ಸ್ಕಿನ್ ಕೂಡ ಬಂದಿದೆ. ಸೊ ಗ್ಲೋ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಅವಾಗ ನಾನು ಮೇಕಪ್ ಮಾಡ್ಕೊಂಡಾಗ್ಲೂ ಹೇಗೆ ಕಾಣ್ತಿದೆ ಅಂಡ್ ಈಗ ಮೇಕಪ್ ಎಲ್ಲದೂ ಕೂಡ ತೆಗ್ದಿದ್ದೀನಿ. ಸೊ ಜಸ್ಟ್ ಒಂದು ಲಿಪ್ ಬಾಮ್ ನ ಅಪ್ಲೈ ಮಾಡಿದೀನಿ ಅಷ್ಟೇ, ಅದ್ ಬಿಟ್ಟು ಏನು ಕೂಡ ಅಪ್ಲೈ ಮಾಡಿಲ್ಲ. ಮಾಯಿಶ್ಚರೈಸರ್ ಅಪ್ಲೈ ಮಾಡಿದೀನಿ ಅಷ್ಟೇನೆ. ಸೊ ಹೀಗೆ ಈ ಒಂದು ಸೀರಮ್ ನ ನೀವು ಕೂಡ ಯೂಸ್ ಮಾಡಬಹುದು. ಸೊ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಸ್ಕಿನ್ ಆಗಿ ಕಾಣಿಸುತ್ತೆ. ಸೊ ನೀವು ಫೇಶಿಯಲ್ ಮಾಡಿಸ್ಕೊಳ್ಳೋದು ಅಥವಾ ಬೇರೆ ನಿಮ್ಮ ಫೇಸ್ ಪ್ಯಾಕ್ ಗಳೆಲ್ಲ ಮಾಡ್ಕೊಳ್ಳೋದು, ಸೊ ಅದನ್ನೆಲ್ಲದೂ ಕೂಡ ಹೋಮ್ ರೆಮಿಡೀಸ್ ಎಲ್ಲದೂ ಕೂಡ ಸೈಡ್ ಇಟ್ಟು ಈ ಒಂದು ಸೀರಮ್ ನೀವು ಯೂಸ್ ಮಾಡಬಹುದು. ತುಂಬಾ ಚೆನ್ನಾಗಿದೆ. ಸೊ ಇದು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಆಲ್ರೆಡಿ ಯಾರೆಲ್ಲ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ರಿಸಲ್ಟ್ ಬರ್ತಿದೆ ಅಂತ ಹೇಳಿ. ಓಕೆನಾ. ಅಂಡ್ ಈ ಪ್ರಾಡಕ್ಟ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೀನಿ, ಆ ಮೂಲಕ ಹೋಗಿ ನೀವು ಆರ್ಡರ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಅಂಡ್ ಮಾರ್ನಿಂಗ್ ನೀವು ಮಸ್ಟ್ ಅಂಡ್ ಶುಡ್ ಫೇಸ್ ವಾಶ್ ಅಂಡ್ ಮಾರ್ನಿಂಗ್ ನೀವು ಮಸ್ಟ್ ಅಂಡ್ ಶುಡ್ ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಲೇಬೇಕು. ಓಕೆನಾ. ಇಲ್ಲ ಅಂತ ಸ್ಕಿಪ್ ಮಾಡೋದ್ರಿ ಅಂತ ಹೇಳಿದ್ರೆ ಸ್ಕಿನ್ ಎಕ್ಸ್ಪೋಜರ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡಬೇಕು. ಮತ್ತೆ ನೀವು ಫೇಸ್ ಮಾರ್ನಿಂಗ್ ಎದ್ದು ಕ್ಲೀನ್ ಮಾಡ್ಕೋಬೇಕಾದ್ರೆ ಮತ್ತೆ ಅಗೇನ್ ಫೇಸ್ ವಾಶ್ ಅಥವಾ ಸೋಪ್ ಎರಡು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಓಕೆನಾ. ನಾರ್ಮಲ್ ತಣ್ಣೀರಲ್ಲೇ ಫೇಸ್ ವಾಶ್ ಮಾಡ್ಕೋಬಹುದು. ನೈಟ್ ನೀವು ಅಗೇನ್ ನೈಟ್ ಫೇಸ್ ಕ್ಲೀನ್ ಮಾಡ್ಕೋಬೇಕಾದ್ರೆ ಫೇಸ್ ವಾಶ್ ಅಥವಾ ಸೋಪ್ ನೀವು ಯೂಸ್ ಮಾಡಬಹುದು. ಓಕೆನಾ. ನೀವು ರೆಗ್ಯುಲರ್ ಆಗಿ ಏನ್ ಯೂಸ್ ಮಾಡ್ತೀರಾ ಆ ರೀತಿನಲ್ಲಿ ನೀವು ಕ್ಲೀನ್ ಮಾಡ್ಕೋಬಹುದು. ಒಂದು ಸೀರಮ್ ನೀವು ನೈಟ್ ಮಾತ್ರ ಯೂಸ್ ಮಾಡಬೇಕು, ಮಾರ್ನಿಂಗ್ ಟೈಮ್ ಎಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ. ಬಿಕಾಸ್ ಇದರಲ್ಲಿ ಹೈಯರ್ ಕಾನ್ಸಂಟ್ರೇಷನ್ ಆಫ್ AHA BHA ಎಲ್ಲದೂ ಕೂಡ ಕೊಟ್ಟಿರೋದ್ರಿಂದ ಸೊ ಮಾರ್ನಿಂಗ್ ಯಾವುದೇ ಕಾರಣಕ್ಕೂ ನೀವು ಈ ಒಂದು ಪ್ಯಾಕ್ ಈ ಒಂದು ಸೀರಮ್ ನೀವು ಅಪ್ಲೈ ಮಾಡೋ ಹಾಗಿಲ್ಲ. ನೈಟ್ ಟೈಮ್ ಮಾತ್ರ ನೀವು ಯೂಸ್ ಮಾಡಬೇಕು. ಯೂಸ್ ಮಾಡಾದ್ಮೇಲೆ ಮಾಯಿಶ್ಚರೈಸರ್ ತಪ್ಪದೇನೆ ನೀವು ಅಪ್ಲೈ ಮಾಡಬೇಕು. ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಆಲ್ಮೋಸ್ಟ್ ನಾನು ಇವಾಗ ಈ ಒಂದು ಟೈಮ್ ಸರಿ ಕೂಡ 5 to 6 ಟೈಮ್ಸ್ ನಾನು ಅಪ್ಲೈ ಮಾಡಿದೀನಿ.
ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಸೊ ಅಪ್ಲೈ ಮಾಡಿದಾಗ ನಿಮ್ಗೆ ಸ್ವಲ್ಪ ಬರ್ನಿಂಗ್ ಅಂತ ಅನ್ಸ್ಬೋದು, ಬಟ್ ಅಪ್ಲೈ ಮಾಡಿದ್ಮೇಲೆ ಯಾವ್ದೇ ರೀತಿ ನಿಮಗೆ ಬರ್ನಿಂಗ್ ಆಗೋದಿಲ್ಲ. ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ, ಸ್ವಲ್ಪ ಟೈಟನ್ ಆಗುತ್ತೆ, ಪೋರ್ಸ್ ಎಲ್ಲದೂ ಕೂಡ ಮಿನಿಮೈಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನೀವು 15 ಡೇಸ್ ಬಿಟ್ಟು ನೀವು ಅಪ್ಲೈ ಮಾಡೋರ್ಗೂ ಕೂಡ ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಸ್ಕಿನ್ ಕೇರ್ ರುಟೀನ್ ಕೂಡ ಫಾಲೋ ಮಾಡ್ತಿರ್ತೀರಲ್ವಾ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಪಾರ್ಲರ್ಗೆಲ್ಲ ಹೋಗಿ ನೀವು ಫೇಶಿಯಲ್ ಎಲ್ಲ ಮಾಡಿಸ್ಕೊಳ್ಳಿಕ್ ಹೋಗ್ಬೇಡಿ, ಓಕೆನಾ. ಸೊ ಅದೆಲ್ಲ ತುಂಬಾ ಕೆಮಿಕಲ್ಸ್ ಇರುತ್ತೆ. ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುವಂತದ್ದು, ಮತ್ತೆ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ, ಏನು ಕೂಡ ನಿಮ್ಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಓಕೆನಾ. ಸೊ ಹಾಗಾಗಿ ನನಗೂ ತುಂಬಾ ಇಷ್ಟ ಆಯ್ತು. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಆಲ್ರೆಡಿ ಈ ಒಂದು ಪ್ರಾಡಕ್ಟ್ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದೀನಿ ಅಂತ ಹೇಳಿ. ಸೊ ಅದು ಮಾಡ್ಬೇಕಾದ್ರೆ ನಂಗೆ ತುಂಬಾ ಇಷ್ಟ ಆಗಿ ಒಂದು ಸೀರಮ್ ನಾನು ಕೂಡ ತರ್ಸ್ಕೊಂಡು ಯೂಸ್ ಮಾಡ್ತಾ ಇದೀನಿ. ತುಂಬಾ ಚೆನ್ನಾಗಿದೆ. ಸೊ ನಿಮ್ ಜೊತೆ ಶೇರ್ ಮಾಡಿದೀನಿ ಹೇಗೆ ಯೂಸ್ ಮಾಡ್ಬೇಕು ಅಂತೆಲ್ಲ ಹೇಳಿ. ಸೊ ನಿಮ್ಗೂ ಕೂಡ ಹೆಲ್ಪ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.